ಇದು ಹೊಳೆ ಅಂದ್ರೆ ನಾನು ಹೇಳಿದ್ನಲ್ಲ ಅಲ್ಲಿ ಹೋಗ್ಬಿಟ್ಟು ಬಂದ್ರಪ್ಪ. ಹೋಗಿದ್ದೆ ಬಾವ, ಆದ್ರೆ ಏನು ಬೆಕ್ಕೇನಾದ್ರು ಅಡ್ಡ ಬಂತು? ಇಲ್ಲ ಬಾವ. ಮತ್ತೆ ನಾಯಿ ಅಡ್ಡ ಬಂತು? ಇಲ್ಲ ಬಾವ. ಮತ್ತೆ ಇನ್ಯಾರ ಅಡ್ಡ ಬಂದ್ರಿ? ಅದು ಬೆಳಗ್ಗೆನೆ ಹೋಗೋರ್ ಮಂದಿ ಹೇಗೆ ದುಡ್ಡು ಕೇಳಿದ್ರು ಅಂತ ಹಂಗೆ ವಾಪಸ್ ಬಂದೆ. ನಾವು ಕೊಟ್ಟಿರೋ ದುಡ್ಡದು ನಮಗೆ ಕೇಳೋದಕ್ಕೆ ಯಾಕೆ ಮುಜುಗರ ಆಗ್ಬೇಕು? ಹೊಳೆ ಅಂದ್ರೆ ನೀವು ಮಾಡೋದು ಒಂದೊಂದಲ್ಲ ಕಣ್ರಿ. ಏನ್ ಮಗುನ್ ಸಾಯಿಸ ಬಿಡ್ತೀಯಾ? ಮಗುವಿನ ಪೋಷಕರು ಬಂದ್ರು ತಗೊಳ್ಳಿ, ನಿಮ್ಗೆ ಯಾಕೆ ಬೇಜಾರು? ಅಣ್ಣಯ್ಯ, ನಾನು ನೋಡ್ತಾನೆ ಇದ್ದೀನಿ, ಯಾವಾಗ್ಲೂ ನಮ್ಮ ಯಜಮಾನ್ರನ್ನ ಬೈತಾನೆ ಇರ್ತೀಯಾ? ಯಾಕೆ ಬೈಯಕ್ ಪದ್ದು ಸಿಗಲ್ವಾ? ಇವರು ಈ ಮನೆ ಏಕೈಕ ಮನೆ ಅಳಿಯ. ಅಳಿ ಆದ್ರೂ ಅಷ್ಟೇ, ಮಾವ ಆದ್ರೂ ಅಷ್ಟೇ. ಈ ಗಂಟೆಗಳಲ್ಲಿ ಯಾರನ್ನು ಕೇರ್ ಮಾಡೋ ಮಗ ಅಲ್ಲ. ಅಕ್ಕ ಚಿಕ್ಕಿ ಬೈತಾ ಇರೋದೆ. 5 ಪೈಸೆ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ, ಬೇಡ. ಏನು ಕೆಲಸ ಮಾಡೋದಕ್ಕೆ ಏನಂತಮ್ಮ ಇವನ್ಗೆ? ಕಟ್ಟೆ ಹಾಕ್ತಾ ಇರೋದು ಅಪ್ಪನ ಆಸ್ತಿನ ಕರ್ಗಿಸ್ಕೊಂಡು ಕೂತಿದ್ಯಾ? ನಿಜ ಹೇಳ್ಬೇಕು ಅಂದ್ರೆ ನೀನು ಈ ಮನೆಯ ದಂಡಪಿಂಡ ನಂಬರ್ 3. ದೇವರು ಕೊಟ್ಟ ತಂಗಿ, ಈ ನಿನ್ನ ಅಣ್ಣನನ್ನ ದಂಡಪಿಂಡ ಅಂತ ಕರೆದ್ಬಿಟ್ಟ. ಮತ್ತಿನೇನಣ್ಣಯ್ಯ, ಇವ್ರನ್ನ ಸಾಕೋ ಯೋಗ್ಯತೆ ಇಲ್ಲ ಅಂದ್ರೆ ಬಿಟ್ಬಿಡು. ನಮ್ಮ ಪಾಲಿನ ಆಸ್ತಿ ನಮಗ್ ಕೊಟ್ಬಿಡು, ನಾವೆಲ್ಲಾದ್ರೂ ಹೋಗಿ ಬದುಕೋತೀವಿ. ತೆತ್ತಿದ್ರೆ ಸಾಕು, ಆಸ್ತಿ ಆಸ್ತಿ ಅಂತ ಬಾಯಿ ಮುಂದೆ ಮಾಡ್ಕೊಂಡು ಬರ್ತೀಯಲ್ಲ. ಇವನು ದುಡಿಲಿ ಅಂತ ಬೈದಿದ್ದು ತಪ್ಪೇನಮ್ಮ? ಇನ್ನೇನಪ್ಪ, ನಮ್ಮ ಅಣ್ಣನ ಹತ್ರ ಯಾವಾಗ್ಲೂ ಬೈಸ್ಕೋತಾನೆ ಇರ್ತೀರಾ? ಎಲ್ಲಾದ್ರೂ ಹೋಗಿ ನಮ್ಮ ಅಣ್ಣನ ತಲೆ ಮೇಲೆ ಹೊಡೆಯೋ ಹಾಗೆ ಸಂಪಾದನೆ ಮಾಡ್ಕೊಂಡ್ ಬನ್ನಿ. ಇದನ್ನ ನಾನು ನಿನ್ನೆನೆ ಡಿಸೈಡ್ ಮಾಡಿದೆ. ಕೆಟ್ಟು ಪಟ್ನಾ ಸೇರು ಅಂತಾರೆ, ಆದ್ರೆ ನಾನು ಬುದ್ಧಿವಂತನಾಗಿ ಬಾಂಬೆ ಸೇರಿ ದೊಡ್ಡ ಡಾನ್ ಆಗ್ತೀನಿ. ಪ್ಲೀಸ್ ಡೋಂಟ್ ಕ್ರೈ. ಬಿಟ್ಟು ಒಳ್ಳೆ ಹುಡುಗ ವಾಪಸ್ ಬಂದೇ ಬರ್ತಾನೆ. 2 ವರ್ಷದಿಂದ ನೀವು ಹೀಗೆ ಹೇಳ್ತಾನೆ ಇದ್ದೀರಾ, ಅವ್ರಿದಾರೋ ಇಲ್ವೋ ಮತ್ತೆ ಗೊತ್ತಾಗ್ತಾನೆ ಇಲ್ಲ. ಫೋನ್ ಮಾಡ್ಬೇಕಾಗಿತ್ತು. ಜಾಜಿ ಅವ್ರೆ, ಹೋದಷ್ಟರಲ್ಲಿ ಫೋನ್ ಮಾಡಿದ್ರೆ ತಗೊಳ್ತಾ ಇದ್ದ, ಈಗ ಫೋನ್ ಮಾಡಿದ್ರೆ ಫೋನ್ ತಗೊಳ್ಳೋದೇ ಇಲ್ಲ. ನಂಬರ್ ಚೇಂಜ್ ಮಾಡಿರ್ಬೇಕು ಅನ್ಸುತ್ತೆ. ನನಗನ್ಸ್ತದೆ ಅವ್ನು ಯಾವ್ದೋ ಒಂದು ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ದಾನೆ, ಅದಕ್ಕೆ ಬಿಸಿ ಇರ್ತಾನೆ, ಫೋನ್ ಮಾಡಕ್ ಆಗಿರಲ್ಲ. ಸರ್, ಒಂದು ದೊಡ್ಡ ರಿಚ್ ಪರ್ಸನ್ ಆಗಿ ವಾಪಸ್ ಬರ್ತಾನೆ. ನನ್ಗಂತೂ 2 ವರ್ಷದಿಂದ ಅವ್ರ ಮುಖ ನೋಡ್ದೆ ಅವ್ರು ಹೇಗಿದ್ದಾರೆ ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಕಲರ್ ವಾಟ್ ಚಪ್ಪ ನೀನ ಏನು ನನ್ನನ್ನು ಏನು ಮಾಡ್ಬೇಕು ಅಂತ ಹೊರಟಿದ್ಯಾ? ಅಪ್ಪಿ ತಪ್ಪಿ ಒಂದು ವೇಳೆ ಪಕ್ಷ ನಿಮ್ಮ ಅಕ್ಕ ಏನಾದ್ರೂ ಈ ದೃಶ್ಯನ ಸೆರೆ ಹಿಡಿದು ಬಿಟ್ಟಿದ್ರೆ ನಮ್ಮಿಬ್ಬರು ಹುರಿದು ಮುಕ್ಬಿಟ್ರು. ಮಾತಾಡೋಣ ನೀನು. ಏನು ನನ್ನ ಮಾನ ಮರ್ಯಾದೆನೆಲ್ಲ ಬೀದಿನಲ್ಲಿ ಹರಾಜ್ ಹಾಕ್ಬೇಕು ಅಂತ ಇದೆಯಾ? ಸುಮ್ಮನೆ ಇರು. ಏನೋ ನನ್ನ ಸುದೈವ ಮನೇಲಿ ಯಾರಿಗೂ ಗೊತ್ತಾಗಿಲ್ಲ. ದೊಡ್ಡ ಕಾರ್ ಬಂದು ನಿಂತಿದೆ, ಅದರಿಂದ ಒಬ್ರು ದೊಡ್ಡ ಮನುಷ್ಯ ಬರ್ತಾ ಇದಾರೆ. ಚಂಪ ಚಮೇಲಿ ಆಗಿದೆ. ಇಲ್ಲಿ ಏನಾಗಿದೆ ಗೊತ್ತಾ? ಯಾವನೋ ಒಬ್ಬ ದೊಡ್ಡ ಲ್ಯಾಂಡ್ ಲಾರ್ಡು ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನನಗೇ ಕೊಡ್ಬೇಕು ಅಂತ ನನ್ನನ್ನು ಹುಡ್ಕೊಂಡು ನಮ್ಮ ಮನೆ ಹತ್ರ ಬಂದಿಳಿದಿದ್ದಾನೆ. ಹೋಗೋ ಮನೆಯಲ್ಲಿ ಒಂದು ಹೂ ಗುಚ್ಛವಿದ್ದರೆ ಎತ್ತಿತ. ನಾನು ಕೇಳಿದ್ದು ಕಾಗೆ ಪುಕ್ಕಾನೋ ಅಥವಾ ಗುಬ್ಬಿ ಪುಕ್ಕಾನೋ ಅಲ್ಲ ಕಡೆ. ಹೋಗಿ ತಗೊಂಡ್ ಬಾ. ಹಳೇದಿದೆ, ಪರವಾಗಿಲ್ವಾ? ಹೋಗಿ ಅವ್ನಿಗೇನು ಗೊತ್ತಾಗ್ತೇನೆ, ಅದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಬರ್ದಿರ್ತಾರೆ. ಹೋಗು ಎತ್ಕೊಂಡ್ ಬಾ, ಹೋಗು. ಹೋಗು ನೀನು. ಬಿಸಿ ಪ್ರವಾಹವಾಗಿರೋ ಒಂದು ಕಪ್ ಕಾಫಿ ಮಾಡು. ಅದು ಯಾವ ತರ ಇರ್ಬೇಕು ಗೊತ್ತಾ? ಹುಡುಕೊಳ್ಳಿ ಅವನಿಗೆ ಶಟದೋಗ್ಬಿಡ್ಬೇಕು. ನಮಸ್ಕಾರ ಸರ್. ಇದಕ್ಕೂ ನೀವಿಬ್ರು ಬಂದ್ರ ನನಗೆ ಒಬ್ರು ಬರ್ತಾರೆ ಅಂತ ಮೆಸೇಜ್ ಸಿಕ್ಕು, ಒಂದೇ ತರಿಸುತ್ತೆ. ಇಡು ಒಂದು ತಿಂಗಳ. ಯಾರು ನೀನು? ಏನ್ ಹಿಂಗೆ ಕೇಳ್ಬಿಟ್ರಿ? ನಾವು ಗಂಟೆಗೆ ಹೋಗ್ತಾರೆ, ಕಟ್ಟ ಕಡೆ ಎತ್ಕೊಂಡು ಪಾಂಡ್ರಂಗ ಗಂಟೆಗೆ ಅದೆತ್ತಿದ್ರದು ಈ ತುಂಬು ಮನೆ ಯಜಮಾನ. ನೋಡಕ್ ಒಳ್ಳೆ ಜವಾನ ಇದ್ದಂಗಿದ್ಯಾ? ಬಂದವ್ರನ್ನ ಕೂತ್ಕೊ ಅಂತ ಹೇಳೋ ಸೌಜನ್ಯತೆ ಇಲ್ವಾ? ಅದಕ್ಕೇನಂತೆ, ಬನ್ನಿ ಕೂತ್ಕೊಳ್ಳಿ. ಹೇಗ್ ನಡೀತಿದೆ ರಿಯಲ್ ಎಸ್ಟೇಟ್ ಬಿಸ್ನೆಸ್? ಸಿಕ್ಕಾಪಟ್ಟೆ ಪೀಕು ಪೀಕಲ್ಲಿದೆ ಸರ್. ಅದು ಅಮೆರಿಕ ದೊಡ್ಡ ಗೇಟ್ ಬಿತ್ತಲ್ಲ, ಈ ಸಣ್ಣ ಪುಟ್ಟ ಅಣ್ಣಂದ್ರೆ ಇಲ್ಲಿರೋರೆಲ್ಲರೂ ಚಿಗಿತ್ಕೊಂಡ್ಬಿಟ್ಟವ್ರೆ. ಈಗ ಬಂಡವಾಳ ಹುಡುದಕ್ಕಂತೂ ಒಳ್ಳೆ ಸಮಯ ಸರ್. ನೀವು ಜಾಗ ಎಲ್ಲೆಲ್ಲಿ ಅಂತ ತೋರಿಸ್ಬಿಡಿ, ನಾನು ಎಲ್ಲ ಡೀಲ್ ಮಾಡ್ಬಿಡ್ತೀನಿ. ನಾನು ಡೀಲ್ ಮಾಡಕ್ ಬಂದಿರೋದು ಜಾಗನಲ್ಲ, ನಿನ್ನನ್ನ. ಅಕ್ಕಿ ಇವ್ರನ್ನೆಲ್ಲ ನೋಡಿದ್ದೀನಲ್ಲ, ನನಗೂ ಹಾಗೆ ಅನಿಸ್ತದೆ ಕಣೆ. ನಡಿ ನೋಡೋಣ. ಸರ್, ನಾವು ವ್ಯವಹಾರ ಮಾಡೋದಕ್ಕೆ ಅಂತ ನಮ್ಮ ಮನೆಗೆ ಆಗಮಿಸಿದ್ರ, ವ್ಯವಹಾರ ಅನ್ನೋದು ಏನಿದೆ ಅದನ್ನ ಮುಗಿಸ್ಕೋಬೇಕು, ನಿಮ್ಮ ಮನೆಗೆ ನೀವು ಹೋಗ್ತಾ ಇರ್ಬೇಕು ಅಂತ ನನ್ನ ಅದೇ ಕೆಲಸದ ಮೇಲೆ ಇದೆ. ಸುಂದರ ಲೈ ನಿನ್ ಬಾಯ್ಕೊಂಡು ಅನ್ಕೋ. ನಮ್ಮ ಯಜಮಾನ್ರಿಗೆ ಏನಾದ್ರು ಗೊತ್ತಾದ್ರೆ ನಿನ್ ಕಾಲ್ ಮುರ್ದ್ಬಿಡ್ತಾರೆ. ಕಾಲ್ ಮುರಿಯಲ್ಲ, ಕೈ ಹಿಡಿತಾರೆ. ಹೌದು ಬಲ್ಲ, ನಾನೇ ನಿನ್ ವಿಠಲ. ಈ 2 ವರ್ಷದಲ್ಲಿ ನಿನ್ನ ವಿಠಲ ಮುಂಬೈಗೆ ಡಾನ್ ವಿಠಲ್ ರಾಜ್ ಆಗಿದ್ದಾನೆ. ಏನಪ್ಪ, ನಮ್ಮ ಯಜಮಾನ್ರು ನಂಗೆ 2 ವರ್ಷ ಆದ್ಮೇಲೆ ಸಿಕ್ಕಿದ್ದಾರೆ, ನಾನು ಅವ್ರ ಹತ್ರ ಮಾತಾಡ್ಬೇಕು. ನೀನೇನು ಕಣ್ ತೋರಿಸ್ಕೊಂಡು ಇಲ್ಲೇ ನಿಂತ್ಬಿಟ್ಟಿದ್ಯಾ?
ಅಲ್ಲೆಲ್ಲ ಹೋಗೋದಕ್ಕಾಗೋದಿಲ್ಲ. ಬಾಸ್ ಎಲ್ಲಿರ್ತಾರೋ ಅಲ್ಲ ನಾನು ಇರ್ಬೇಕು. ಅಲ್ಲ ನಾನು ಇವಾಗ ಡಾನ್ ವಿಠಲ್ ರಾಜ್ ಅಲ್ವಾ, ಅದಕ್ಕೆ ಸೆಕ್ಯೂರಿಟಿಗೆ ಅಂತ ಅವ್ರು ಇಲ್ಲೇ ಇರ್ತಾರೆ. ಏನಪ್ಪ ಒಂದು ಫೋನ್ ಮಾಡಿದ್ರೆ ದಿಢೀರ್ ಅಂತ ಬಂದ್ಬಿಟ್ಟಿದ್ದೀರಾ? ಬಾಂಬೆನಲ್ಲಿ ಯಾವ್ದೋ ಸ್ಮಗ್ಲಿಂಗ್ ಕೇಸಲ್ಲಿ ತಗಲಾಕಕ್ ನೋಡಿದ್ರು, ಅಲ್ಲಿ ಪೊಲೀಸರ ಕಾಟ ಬೇರೆ ಜಾಸ್ತಿ ಆಗೋಯ್ತು. ಅದಕ್ಕೆ ಅಲ್ಲಿ ಇರಕ್ಕಾಗದೆ ಇಲ್ಲಿ ಬಂದ್ಬಿಟ್ಟೆ. ಬಾಸ್, ಈ ಮನೆಯಲ್ಲಿ ಯಾವ್ದೋ ರಿಯಲ್ ಎಸ್ಟೇಟ್ ಬೋರ್ಡ್ ಅಂತ ತಗಲಾಕಿದಾರಲ್ಲ ಬಾಸ್? ಈ ಮನೇಲಿ ಒಂದು ರಿಯಲ್ ಎಸ್ಟೇಟ್ ಕಂಪ್ನಿ ಇದೆ. ಹಾಗಾದ್ರೆ ನಾವು ಇಲ್ಲೇ ಇಟ್ಕೊಂಡು ಆಪರೇಟ್ ಮಾಡ್ಬೋದಲ್ಲ? ಅದೇ ಆಪರೇಷನ್ ಮೇಲೆ ನಾನು ಇಲ್ಲಿ ಬಂದಿರೋದು. ಅಂದ್ರೆ ಇನ್ಮೇಲೆ ಇಲ್ಲೇ ಇರ್ತೀರೇನಪ್ಪ? ಈ ರಿಯಲ್ ಎಸ್ಟೇಟ್ ಕಂಪ್ನಿನ ನನ್ನ ಹೆಸರಿಗೆ ಮಾಡ್ಕೊಂಡು ನನ್ನ ಬಾಂಬೆ ವ್ಯವಹಾರಗಳನ್ನೆಲ್ಲ ಈ ಕಂಪ್ನಿ ಮುಖಾಂತರನೇ ಆಪರೇಟ್ ಮಾಡ್ತೀನಿ. ಏ ಪಂಡ್ರಂಗ ಬರಲ್ಲ. ಯಾವನ್ನ ನೀನ್ ಏಕವಚನದಲ್ಲಿ ಯಾರ್ದು ನೀನ್ ರೋಪ್ ಆಗ್ತಾ ಇರೋದು? ಏಕಪಟ್ಟಿ ಟ್ರಿಗರ್ ದಂಬರು 30 ಬುಲೆಟ್ ಅಂದ್ರೆ ಏನಣ್ಣ? ಒಂದ್ಸತಿ ಟ್ರಿಗರ್ ಹೊತ್ತರೆ 30 ಬುಲೆಟ್ಗಳು ನಿನ್ ದೇಹದಲ್ಲಿ ಸೇರ್ಕೋತೇವೆ ಅಂತ ಅರ್ಥ. ನಾನ್ ವಿಠಲ್ ರಾಜ್ ಅಂದ್ರೆ ಸಾಮಾನ್ಯದವರಲ್ಲ. ಇವ್ರ ಹೆಸರು ಕೇಳಿದ್ರೆ ಇಡೀ ಮುಂಬೈ ಹೆದರುತ್ತೆ. ಪಂಡ್ರಂಗ ಮರ್ಯಾದೆಯಿಂದ ಈ ಕಂಪ್ನಿನ ನನ್ನ ಹೆಸರಿಗೆ ಬರ್ಕೊಟ್ರೆ ಸರಿ. ಇಲ್ಲ ಅಂದ್ರೆ ನಿನ್ ಹೆಂಡತಿ ಹಣಲ್ಲಿ ಕುಂಕುಮ ಇರಲ್ಲ, ಎಲ್ಲ ಗೊತ್ತಾ? ನಿನ್ ಫೋಟೋ ಮೇಲೆ ಇರುತ್ತಾ? ದೇವರು ಕೊಟ್ಟ ತಂಗಿ. ಒಂದ್ ನಿಮಿಷ ಇರುವಣ್ಣಯ್ಯ, ಪತಿ ಸೇವೆ ಮಾಡ್ತಾ ಇದೀನಿ, ಅದ್ ಮುಗಿಬೇಕು. ಒಂದೇ ಒಂದ್ ಸ್ಪೂನ್ ತಿನ್ನಿಪ್ಪ. ಈಗ ಹೇಳು ಏನ್ ವಿಷಯ ಅಂತ. ನೋಡಮ್ಮ ದೇವರು ಕೊಟ್ಟ ತಂಗಿ, ನಿಮ್ಮ ಯಜಮಾನಪ್ಪ ಈ ಕ್ಷಣದಿಂದ ಅವ್ನು ಮಾಡ್ತಾ ಇರೋ ರೌಡಿಸಮ್ನ ಬಿಟ್ಟು ಬಿಡ್ಬೇಕು. ಯಾಕೆ ಅಂದ್ರೆ ರೌಡಿಸಮ್ಗೂ ನಮ್ಮ ವಂಶಕ್ಕೂ ಆಗ ಬರಲ್ಲ. ಪಕ್ಷ ಅವನು ಈ ರೌಡಿಸಮ್ನ ಮುಂದುವರ್ಸ್ಕೊಂಡಿರ್ತೀನಿ ಅನ್ನೋದಾದ್ರೆ ಅವ್ನು ನಮ್ಮ ಮನೇಲಿ ಇರೋದು ಬೇಡವೇ ಬೇಡ. ಯಾಕೆಂದ್ರೆ ನಮ್ದು ಮರ್ಯಾದಸ್ತ್ರ ವಂಶ ಕಣಮ್ಮ. ಅಂದ್ರೆ ನೀನ್ ಹೇಳೋದು ನಮ್ಮ ಯಜಮಾನ್ರು ಮರ್ಯಾದಸ್ತ್ರ ಅಲ್ಲ, ಅವರಿಗೂ ಈ ಮನೆಗೂ ಏನು ಸಂಬಂಧ ಇಲ್ಲ ಅಂತ. ಹಾಗಿದ್ರೆ ನನ್ ಭಾಗದ ಆಸ್ತಿ 5 ಕೋಟಿ ಕೊಟ್ಬಿಡು. ಅಲ್ಲೋ, ನಾಯಿ ಬಾಲ ನೆಟ್ಗಾಗಲ್ಲ, ಕುರಿ ಬಾಲ ಉದ್ದಾಗಲ್ಲ, ನಿಮ್ಮ ಅಣ್ಣಿಗೆ ಬುದ್ಧಿ ಬರಲ್ಲ. ಈ ದಂಡ ಪಿಂಡನ್ ಸಾಕೋದು ಅಲ್ಲದೆ ಅವನಿಗೆಲ್ಲ ನನ್ನ ಕೈಲಿ ಊಟ ಹಾಕಕ್ಕಾಗಲ್ಲ. ಅಲ್ಲೋ, ನಿಮ್ಮ ಅಣ್ಣ ಇನ್ನು ಚಿಲ್ಲರೆ ಇಳಿಸ್ಕೊಂಡು ಶಿಲಾಯುಗದಲ್ಲಿ ಬರುತ್ತೇನೆ. ಎಲ್ಲ ಬನ್ನಿ ಇಲ್ಲಿ. ತಗೋಯಿ 1 ಲಕ್ಷ. ಇದನ್ನ ತಗೊಂಡೋಗಿ ಆ ಮಸಾಲೆ ದೋಸೆ ಹೋಟ್ಲ ಮುಖಕ್ಕೆ ಬಿಸಾಕು. ಅವು ನೀನು ಸಾಯೋವರೆಗೂ ನಿನ್ಗೆ ಮಸಾಲೆ ಹಾಕ್ತಾನೆ ಇರ್ತಾನೆ. ಅಲ್ಲೂ ಈ 1 ಲಕ್ಷ ತಗೋ. ತಗೊಂಡು ನೀವು 2 ದುಡ್ಡು ಬೆಳೆಸ್ಕೊಂಡಿಲ್ಲ, ಇನ್ನೂ 2 ದುಡ್ಡು ಬೆಳೆಸ್ಕೊ. ಆ ದುಡ್ಡಿಗೆ ಬೇರೆ ಬಣ್ಣ, ಬ್ಯೂಟಿ ಪಾರ್ಲರ್ ಮುಖಕ್ಕೆ ಬಿಸಾಕಿ ಅವ್ರು ನಿಮ್ ಮುಖಕ್ಕೆ ಬಣ್ಣ ಬಳಿತಾರೆ. ಅಂತೀರಿ ಎಲ್ಲರಿಗೂ ದುಡ್ಡು ಕೊಟ್ಟು ನನಗ್ ಕೊಡದೇ ಇದ್ರೆ ಏನ್ ಚೆನ್ನಾಗಿರುತ್ತೆ. ನೀವೇ ಬೇರೆ, ನಿಮ್ಮ ಲೆವೆಲ್ಲೇ ಬೇರೆ. ತಗೊಳ್ಳಿ, ಬ್ಲಾಂಕ್ ಚೆಕ್ಗೆ ಸೈನ್ ಮಾಡಿದ್ದೀನಿ. ಚಿನ್ನದಂಥ ಅಳಿಯ, ಗಂಡುಗಳ ವಂಶದಲ್ಲಿ ಇಂಥ ಗಂಡು ಇದೆ ಮೊದಲು. ಅಣ್ಣಯ್ಯ, ಈ ತರ 1 ಲಕ್ಷ ರೂಪಾಯಿ ಯಾವತ್ತಾದ್ರೂ ಕೊಟ್ಟಿದ್ಯಾ ನೀನ್ ನಂಗೆ? ಬ್ಯೂಟಿ ಪಾರ್ಲರ್ಗೆ 3000 ಕೊಡಿ ಅಂದ್ರೆ ಕೊಡ್ತೀರಾ? ನೋಡಿ ಬಿಟ್ಲ 1 ಲಕ್ಷ ಕೊಟ್ಟಿ ನೋಡು ನನ್ನ ಆಪ್ತ ಮಿತ್ರ ವಿಟ್ಲನ್ನ ನಾನು ಜೀವನದಲ್ಲಿ 200 ರೂಪಾಯಿ ಮೇಲೆ ನೋಡಿರ್ಲಿಲ್ವೋ. 1 ಲಕ್ಷ ಕೊಟ್ಬಿಟ್ಟ. ಆಗ 200 ರೂಪಾಯಿ ಹೋಗಿ ಮಸಾಲೆ ದೋಸೆ ತಿನ್ಕೋ. ನೋಡಿ ಬಾ, ನಾನ್ ನಿಮಗೆ ಸಂತೋಷ ಪಡಿಸ್ತೀನಿ, ಇವಾಗ ನೀವ್ ನನಗೆ ಸಂತೋಷ ಪಡಿಸ್ಬೇಕು. ವಿಟ್ಲ ಹೇಳೋ ಸಂತೋಷ ಪಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳ. ಈ ಪಾಂಡುರಂಗಂಗೆ ತನ ಅಂತ ತಗಬೇಕು. ಏನು ಯಜಮಾನ್ರೆ, ಇಷ್ಟೆಲ್ಲ ಅವಮಾನ ಮಾಡ್ಕೊಂಡು ಇಲ್ಲೇ ಇರೋ ಬದಲು ನನ್ ಜೊತೆ ನಮ್ ಹಳ್ಳಿಗೆ ಬಂದ್ಬಿಡಿ, ಇಬ್ರು ಮದ್ವೆ ಮಾಡ್ಕೊಂಡು ಹೊಲ ಉತ್ಕೊಂಡಿದ್ಬಿಡೋಣ. ನೀನು ನನ್ನ ದಿಕ್ಕು ತಪ್ಪಿಸ್ಬೇಡ. ನೋಡ್ತಾ ಇರು ಈ ನಮ್ಮ ಅಳಿಯಂದ್ರಿಗೆ ನಾನು ಅದಾವ ತರ ಬುದ್ಧಿ ಕಲಿಸ್ತೀನಿ ಅಂತ. ಹೇಳಿ ಬಾಸ್, ಯಾರು ಹೊಡಿಬೇಕು, ಹೆಂಗ್ ಹೊಡಿಬೇಕು? ಕೈ ಎತ್ತಲ ತಲೆ ಎತ್ತಲ. ಸುಮ್ಮನೆ ಅಂತ ಅಸಡ್ಡಾಳದ ಜೊತೆ ಕಾಣಿದ್ಯಾ ನೀನ್ ತಲೆ ಎತ್ತಿದ್ರೆ ಆಮೇಲೆ ನನ್ನ ತಲೆಗೆ ಬರುತ್ತೆ. ಇಬ್ರು ಸೇರ್ಕೊಂಡು ಅವ್ನಿಗೆ ಯಾವ ತರ ಹೊಡಿಬೇಕು ಅಂದ್ರೆ ಅವನ ಜೀವನ ಪರ್ಯಂತ ಪ್ರತಿನಿತ್ಯ ನಾನು ನಂಗಾಗಿ ಮುಟ್ಟಿ ನೋಡ್ಕೊಂಡು ಹಂಗ ಮಾಡಿದ ಜೀವಗಿವೆಲ್ಲ ತೆಗಿಬೇಡಿ, ಸ್ವಲ್ಪ ಅರ್ಗಾಯ ಮಾಡಿ ಕೈ ಬಿಟ್ರೆ ಮಾರಿ ಬಾಸ್, ಜೀವ ತೆಗೆಯೋದು ತುಂಬಾ ಸುಲಭ, ಆದ್ರೆ ಜೀವ ಹೆಂಗ್ ಹೊಡೆಯೋದು ಸ್ವಲ್ಪ ಕಷ್ಟ. ಆಗುತ್ತೆ. ಈಗ ಜೀವ ತೆಗೆಯೋದಕ್ಕೆ ಎಷ್ಟು ರೇಟು, ಅರ್ಗಾಯ ಮಾಡೋದಕ್ಕೆ ಎಷ್ಟು ರೇಟು? ಜೀವ ತೆಗೆಯೋದಕ್ಕೆ 4 ಅಡಿ ಮೇಲೆ ಎಷ್ಟು ಕೊಟ್ರು ಓಕೆ, ಆದ್ರೆ ಜೀವ ಇರಂಗ್ ಹೊಡಿಬೇಕು ಅಂದ್ರೆ 2000 ರೂಪಾಯಿ ಆಗುತ್ತೆ. ಪರವಾಗಿಲ್ಲ, ನೀವು ಹೊಡ್ಕೊಂಬಿಡ್ರಪ್ಪ. ನೀವು ಅದು ಯಾವ ತರ ಹೊಡಿತೀರಿ ಅಂತ ನೋಡ್ಬಿಟ್ಟು ನಾನು ನಿಮ್ಮಿಬ್ರಿಗೂ ಪೇಮೆಂಟ್ ಹಾಕ್ಕೊಡ್ತೀನಿ. ಈಗ ಎಂಟ್ರಿ ತಗೊಳ್ಳೋ ವ್ಯಕ್ತಿನೇ ನಮ್ಮ ಅಳಿಯಂದ್ರಾಗಿರ್ತಾರೆ. ಹಿಂದೆ ಮುಂದೆ ನೋಡಿ. ಓಕೆ ಓಕೆ. ಯಾರಪ್ಪ ನೀವೆಲ್ಲ? ನಾವ್ಯಾರು ಅಂತ ತಿಳ್ಕೊಳೋದಕ್ಕಿಂತ ಮುಂಚೆ ನಮ್ಮ ಏಟಿನ ರುಚಿ ಒಂದ್ ಸ್ವಲ್ಪ ನೋಡು. ಮಡ್ಗ ಆ ನಿನ್ನ ಗಂಡು ಮೇನು
ಗನ್ನಿಗೆ ಮದ್ದುಂಬದಕ್ಕೆ ಅಂತ ಸುಡುಗಾಡಿಗೆ ಹೋಗಿದ್ದಾರೆ. ಓ ಹಾಗಾದ್ರೆ ಇದು ಪ್ರೀ ಪ್ಲಾನ್ ಉಂಟಾಯ್ತು. ಹಂಗೆ ಅನ್ಕೊಳ್ಳಲೆ. ಏನ್ರಪ್ಪ ಮುಖ ನೋಡ್ತಾ ಇದ್ರ? ಹಾಕೊಂಡ್ ಚಚ್ಚರ. ನಾನು ಯಾರು ಗೊತ್ತೇನ್ರ? ಬಾಂಬೆ ಡಾನ್ ವಿಠಲ್ ರಾಜ್. ನೀವು ಕೊಟ್ಟಿರೋ ಪಂಚಲ್ಲ ತಿಳ್ಕೊಂಡೆ ಬಾಸ್. ಇದು ಕರ್ನಾಟಕದ ಪಂಚಲ್ಲ, ಬಾಂಬೆದೇ ಪಂಚು ಅಂತ. ಬಾಸ್ ನಿಮ್ ಹೆಸರು ಕೇಳಿದ್ದೆ ಆದ್ರೆ ನೋಡೋ ಭಾಗ್ಯ ಸಿಕ್ತು. ನಿಮ್ ಜೊತೆ ಕೆಲಸ ಮಾಡೋ ಅವಕಾಶ ಕೊಟ್ರೆ ಅದು ನಮ್ ಭಾಗ್ಯ ಬಾಸ್. ಇವ್ರೊಂದು ಎತ್ಕೊಳ್ರು. ಏನ್ ಮಾಡ್ಬೇಕು ಹೇಳಿ ಬಾಸ್? ಏ ಕೊಂಡ್ರಂಗ ಬರ ಇಲ್ಲಿ. ನನಗ್ ಸಂತೋಷ ಪಡಿಸ್ಬೇಕು ಅಂತಂದ್ರೆ ಈ ಪಾಂಡುರಂಗಂಗೆ ಗಿಜ ಗಿಜ ಅಂತ ದನ ದನ ಅಂತ ಬಾಳ್ ಬಿಸಾಕ್ಬಿಡಿ ಬಾಸ್ ಆಶೀರ್ವಾದ ಮಾಡಿ ಬಾಸ್. ಬರೀ ನೋಡ್ತಾ ಇದ್ಯಾ? ಇನ್ನೊಂದ್ಸರಿ ನಮ್ ಬಾಸ್ ತಂಡ ಹೋದ ಮಾಡ್ರೆ ಮಾಡ್ಬಿಡ್ತೀನಿ. ಏನು ಯಜಮಾನ್ರೆ ಇಷ್ಟೆಲ್ಲ ಅವಮಾನ ಮಾಡ್ಕೊಂಡು ಇಲ್ಲೇ ಇರೋ ಬದಲು ನನ್ ಜೊತೆ ನಮ್ಮ ಹಳ್ಳಿಗೆ ಬಂದ್ಬಿಡಿ. ಇಬ್ರು ಮದ್ವೆ ಮಾಡ್ಕೊಂಡು ಹೊಲ ಉಟ್ಕೊಂಡು ಇಟ್ಬಿಡೋಣ. ಈ ಫೋಟೋದಲ್ಲಿ ಇದನ್ನಲ್ಲ ಇವನು ನನ್ನ ಸ್ವಂತ ಅಳಿಯ. ನನ್ನ ತಂಗಿಯ ಬಾಳು ಹಾಳಾಗೋದ್ರು ಪರವಾಗಿಲ್ಲ, ಇವರಿಬ್ರು ಸಂಸಾರನ ಹಂಗಾಗಿ ಮುರಿದಾಕ್ಬಿಡ್ಬೇಕು. ಸಂಸಾರ ಮುರಿಬೇಕು ಅಷ್ಟೇನಾ? ಚುಟ್ಕೆ ಚುಟ್ಕೆ ಹೊಡಿಯೋಷ್ಟ್ರಲ್ಲಿ ಈ ಕೆಲಸ ಮಾಡಿ ಮುಗಿಸ್ತೀನಿ. ಇವ್ನ ಹೆಂಡತಿ ಮುಂದೆ ಒಂದು ಮುಚ್ಕೊಟ್ರೆ ಸಾಕು, ಸಂಸಾರ ಹೊಡೆದು 100 ಚೂರಾಗ್ಬಿಡುತ್ತೆ. ಹಾ, ಏನು ನನ್ನ ದೇವರ ಕೊಟ್ಟ ತಂಗಿ ನಿನ್ನಷ್ಟು ದಡ್ಡಿ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಇವರಿಬ್ರು ತುಂಬಾ ಡೀಪ್ ಆಗಿ ಲವ್ ಮಾಡಿ ಆಮೇಲೆ ಮದುವೆ ಆದವರು. ಮುಟ್ಟು ಗಿತ್ತು ಎಲ್ಲ ವರ್ಕೌಟ್ ಆಗಲ್ಲ. ನೀನು ಸ್ವಲ್ಪ ಈ ವಿಷಯದ ಮೇಲೆ ಸ್ವಲ್ಪ ಜಾಸ್ತಿ ಡೀಪ್ ಆಗಿ ಕೆಲಸ ಮಾಡ್ಬೇಕು. ಆಯ್ತು, ನಾನ್ ನೋಡ್ಕೋತೀನಿ. ಯಾರು ನೀನು? ಮಂತ್ರ ಮಾರಿ ಮರ್ತ ಹೋಯ್ತಾ? ನನ್ಗೇನ್ ರೂಪ ಇಲ್ವಾ, ಲಾವಣ್ಯ ಇಲ್ವಾ, ವಯಸ್ಸಿಲ್ವಾ? ಎಲ್ಲ ಇದೆ, ಇಲ್ಲಿಗೆ ಯಾಕೆ ಬಂದೆ? ಯಾವ ನೀನು ಇಲ್ಲಿಗೆ ಬಂದಿದ್ದಂದ್ರೆ ನಮ್ ಬಾಸ್ ಪಕ್ಕದಲ್ಲಿ ಬೇರೆ ಕೂತಿದ್ಯಾ? ಮೇಲೆ ಸುಮ್ನೆ ಹೋಗಲೇ. ನಾನ್ ಬಂದಿರೋದು ನಮ್ ಬಾಸ್ನ ನೋಡೋದಿಕ್ಕೆ. ನಿನಗ್ ಯಾಕೋ ಇಲ್ಲದ ಸಲ ಜುತ್ತ ಬರೀ. ನಮ್ ಬಾಸ್ಗೆ ನನ್ ಪ್ರೀತಿನ ಕೊಡ್ಬೇಕು ಅಂತ ಬಂದಿದ್ದೆ. ನೀನೇನಾದ್ರೂ ಅಡ್ಡ ಬಂದ್ರೆ ಉದ್ದುದ್ದ ನುಂಗಾಕ್ಬಿಡ್ತೀನಿ ಅಷ್ಟೇ. ಗಡ್ಮ್ಯಾನ್, ಅದೆಲ್ಲ ಸರಿ, ನನ್ನನ್ನ ನೋಡಕ್ ಬಂದ ಕಾರಣ ಏನು? ಹುಡುಗಿ ಅಂದ್ರೆ ಭಯನಾ? ಎಂತೆಂತ ರೌಡಿಗಳಿಗೆ ಹೆದರಿಲ್ಲ ಅಂತದ್ರಲ್ಲಿ ಎಷ್ಟು ಒಂದು ಹುಡುಗಿಗೆ ನಾನು ಬಾಂಬೆನಲ್ಲಿ ನೀವಂತ ಹುಡುಗಿನ ಸಾಕಷ್ಟು ನೋಡ್ಬಿಟ್ಟಿದ್ದೀನಿ. ಅದ್ರಲ್ಲಿ ನನ್ನ ಹತ್ರ ಕೆಲಸ ನಿಮಗೆ. ನನ್ನಂತ ಚಮಕ್ ಚೆಲ್ವೇರ್ ಇರೋದೆ ನಿನ್ನಂತವ್ರ ಕೆಲಸ ಮಾಡೋಕೆ. ಏನ್ ಕೆಲಸ ಬೇಕಾದ್ರೂ ಮಾಡ್ತೀನಿ. ನನಗ್ ಬೇಕಾಗಿರೋದು ದುಡ್ಡು. ಮಾಡೋದಕ್ಕೆ ನನ್ನ ಹತ್ರ ಸಾಕಷ್ಟು ಜನ ಇದ್ದಾರೆ. ನನ್ನ ಗನ್ಮಾನಿಗೆ ಒಂದು ಮಾತು ಹೇಳಿದ್ರೆ ಸಾಕು, ಅವನು ಎಲ್ಲ ಕೆಲಸನ ಮುಗಿಸ್ಕೊಂಡು ಬಂದು. ಆದ್ರೆ ನಾನ್ ಮಾಡೋ ಕೆಲ್ಸ ಅವನ್ ಮಾಡೋಕ್ಕಾಗಲ್ಲ. ಬೇಕಿದ್ರೆ ಒಂದೇ ಒಂದ್ಸರಿ ನನ್ನ ಕಣ್ಣಲ್ಲಿ ಕಣ್ಣಿಟ್ ನೋಡು, ನಿನಗೆ ಗೊತ್ತಾಗತ್ತೆ. ದೇವರು ಕೊಟ್ಟ ತಂಗಿ, ಇಂಥ ಟೈಮಲ್ಲಿ ನೀನು ಅಲ್ಲಿಗೆ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ಅನಾಹುತ ಆಗುತ್ತೆ. ಸ್ವಲ್ಪ ತಪ್ಪಾಗಿದೆ. ನಾನು ಹೋಗಿ ಬಿಡಿಸ್ಕೊತೀನಿ. ನೀವು ಯಾವಳೋ ಮಾಯಾವಿ ಅಂತ ಕಾಣಿಸುತ್ತೆ, ಅವಳ ಸವಾಸ ಬಿಟ್ಬಿಡಿ. ನನಗೆ ಯಾರು ಸವಾಸ ಮಾಡ್ಬೇಕು, ಯಾರು ಸವಾಸ ಮಾಡಬಾರ್ದು ಅಂತ ಚೆನ್ನಾಗಿ ಗೊತ್ತಿದೆ. ನಾನು ನಿಮ್ಗಿಂತ ಬುದ್ಧಿವಂತ. ಅಷ್ಟೇ ಈ ವಿಠಲ್ ರಾಜು ಬಾಂಬೆ ಡಾನ್ ಆಗಿ ಹೋಗ್ತಾನ. ಬಾಂಬೆ ಡಾನ್ಗೆ ಕುಣಿಯಕ್ಕೆ ಯಾರು ಇರ್ಲೇಬೇಕು. ನಾನು ಕುಣಿತೀನಪ್ಪ. ನೀನ್ ಕುಣಿದ್ರೆ ಒಳ್ಳೆ ಕೆಂಪು ತಕೊಂಡಂಗಿರುತ್ತೆ. ನಾನ್ ಕುಣಿದ್ರೆ ನವಿಲ್ ಕುಣಿದಂಗಿರುತ್ತೆ. ಬಿಟ್ಟು ಕುರಿ ಹಳ್ಳಕ್ಕೆ. ಏನಣ್ಣ ಇದು? ಅವ್ರಿಬ್ರು ಚಕ್ಕಂದಕ್ಕೆ ನೀನೇ ಕುಮ್ಮ ಕೊಡ್ತಾ ಇದ್ಯಾ? ರಾಖಿ ಬೇರೆ ಸಪ್ಲೈ ಮಾಡ್ತಿದ್ಯಾ? ನಾನು ಸಪ್ಲೈ ಮಾಡ್ಲಿಲ್ಲ ಅಂದ್ರೆ ಏಕ್ ಬಾರ್ ಟ್ರಿಗ್ಗರ್ ತಗಾಯ್ತು 30 ಗುಂಡು ತಗ್ತಾ. ಒಂದು ಸಲ ಅವನೇನಾದ್ರೂ ಟ್ರಿಗ್ಗರ್ ಹೊತ್ಬಿಟ್ರೆ 30 ಗುಂಡು ನನ್ನ ಹೊಟ್ಟೆ ಒಳಗೆ ಹೋಗ್ಬಿಡ್ತಪ್ಪ. ನಾನು ಯಾವುದೇ ಕೆಲಸ ಮಾಡಿದ್ರು ಎಲ್ಲರ ಹಿತಕ್ಕಾಗಿ ಮಾಡ್ರಿ. ಆ ಮಂತ್ರಮಾಲಿ, ಈ ದ್ರಾಕ್ಷಿ ಒಳಗಡೆ ಮತ್ತೆ ಬರೋ ಇಂಜೆಕ್ಷನ್ ತುಂಬಿಸ್ಬಿಟ್ಟಿದ್ದಾರೆ.
ಇವನ್ ತಗೊಂಡೋಗಿ ನಮ್ಮ ವಿಠಲ್ ರಾಜ್ ಅವ್ರಿಗೆ ಚೆನ್ನಾಗಿ ತಿಳಿಸ್ಕೊಂಡು ಮೂರ್ಛೆ ಹೊತ್ತು ಕೆಳಗಡೆ ಬೀಳ್ತೇನೆ. ಯಾವ್ದೋ ಒಂದು ಕೋಳಿದಾರಿ ತಂದ್ಬಿಟ್ಟು ಅದ್ರಲ್ಲಿ ಹಾಕೊಂಡು ಹೋಗ್ತಾನೆ ಬಾಂಬೆ ಸ್ಟೇಷನ್. ಎಲ್ಲರಿಂದ ನನ್ಗೆ ಬರ್ತೀಯ ಒಂದು ಸೆಕೆಂಡ್ ವೇಸ್ಟ್ ಮಾಡ್ಬೇಡ. ಬೇಗ ಹೋಗಿ ಒಂದು ಕೋಳಿದಾರಿ ಎತ್ಕೊಂಡ್ ಬಾ. ನೀವು ಕರ್ಕೊಂಡೋಗಿ ಬಾಂಬೆಲ್ ಸಾಕ್ಬಿಡ. ಮಾಡ್ತೀಯ ಕೋಳಿದಾರಕ್ಕೆ ಫ್ಲೈಟ್ ಬುಕ್ ಮಾಡು. ಮುಂಚೆ ಹೋಗ್ಲಿಲ್ವೇ? ನಾನು ನೀ ಕೊಟ್ಟಿದ್ ದ್ರಾಕ್ಷಿ ತಿನ್ನಿಲ್ಲ, ಮಂತ್ರುಮಾಲಿ ನಂಗೆ ಬೇರೆ ದ್ರಾಕ್ಷಿ ಕೊಟ್ಲು. ನಾನೇನ್ ಸಾಮಾನ್ಯ ಮನುಷ್ಯ ಅನ್ಕೊಂಡ್ಯಾ? ಮುಂಬೈ ಡಾನ್ ವಿಠಲ್ ರಾಜ್. ಮಂತ್ರಮಾಲೆ ಬಾರೇಲೆ. ಏನ್ ಪಾಂಡುರಂಗ? ನನ್ನ ಹೆಸರಿಂದ ಕರಿಬೇಡ ನೀನು. ನಾನು ಯಾವ್ದೋ ದ್ರಾಕ್ಷಿನ ತಿನ್ಸೋತ ಕೊಟ್ರೆ ನೀನ್ ಇನ್ಯಾವ ದ್ರಾಕ್ಷಿ ಕೊಟ್ಟು ನೀನ್ ಕೊಟ್ಟು ದ್ರಾಕ್ಷಿ ತಿನ್ಸೋಕೆ ಮನ್ಸೇ ಆಗ್ಲಿಲ್ಲ. ಯಾಕೆ ಮನಸ್ಸಾಗ್ಲಿಲ್ಲ? ಅದ್ ಯಾಕೋ ಏನೋ ಅವನನ್ನ ಕಣ್ಣಿಟ್ ನೋಡ್ತಾ ಇದ್ರೆ ಹಾಗೆ ಲವಲ್ ಬಿದ್ದು ಹೋಗ್ತೀನಿ. ಒಂದ್ ಕೆಲ್ಸ ಮಾಡು, ನೀನ್ ಕೇಳ್ದಷ್ಟು ದುಡ್ಡನ್ನ ನಾನೇ ಕೊಡ್ತೀನಿ. ವಿಠಲ್ ರಾಜ್ನ ನನಗ್ ಮದ್ವೆ ಮಾಡ್ಕೊಡ್ತೀಯಾ? ನಮ್ಮ ಪದ್ದಪ್ಪಂಗ್ ಇದಕ್ಕೆ ಎಣ್ಣೆ ಬಿಡು ಅಂದಿದ್ದೆ, ಬಿಟ್ಟೇ ಇಲ್ಲ. ನಮ್ ಬಾಸ್ ವಿಠಲ್ ರಾಜ್ ಕರಿತಾ ಇದಾರೆ, ಬಾರ. ವಾ ಪಕ್ಷ ನಾನು ಬರ್ಲಿಲ್ಲ ಅಂದ್ರೆ ದೊಂದ ಟ್ರಿಗರ್ ದಾಮ್ಲತ್ತರು 80 ಬುಲೆಟ್ ಹಂಗದೈತ ಹೇಳ. 30 ಗುಂಡು ಒಟ ಒಳಗೆ ಸೇರ್ಕೊಂಡ್ಬಿಡ್ತಾವಣ್ಣ. 30 ಅಲ್ಲಪ್ಪ 60 ಗುಂಡು, ಬಾರ. ಪಾಂಡ್ರಂಗ, ಯಾರ್ಯಾರ ಹತ್ರ ಜಮೀನ್ ಇದೆಯೋ ಆ ಎಲ್ಲ ಸಾಹುಕಾರನ ನನ್ನ ಹತ್ರ ಕರ್ಕೊಂಡ್ ಅದು ಯಾಕೋ ಅವ್ರ ಜಮೀನೆಲ್ಲ ನನ್ನ ಹೆಸರು ಮಾಡ್ಕೊಳ್ಳೋದಕ್ಕೆ. ಇವನು ಕೇಳಿದ ತಕ್ಷಣ ಅವ್ರೆಲ್ಲರೂ ಬರ್ಕೊಟ್ಟು ಬಿಡ್ತಾರೆ. ಕೊಡಬೇಕು. ಅವ್ರು ಕೊಡ್ಲಿಲ್ಲ ಅಂತಂದ್ರೆ ನಾನು ಮಾತಾಡಲ್ಲ, ನನ್ ಗನ್ ಮಾತಾಡುತ್ತೆ. ಕರ್ಕೊಂಡ್ಬರ್ತೀನಿ, ಸರಿಯಾದ ಸಾಹುಕಾರನೇ ಕರ್ಕೊಂಡು ಬರ್ತೀನಿ. ನೀನು ಹೊರಗಡೆ ನೀರು, ನಾನು ಅವ್ರನ್ನ ವಿಚಾರಿಸ್ಕೊಂತೀನಿ. ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ನಾನು ಬರ್ತೀನಿ. ಇವ್ರೆ ಬಾಂಬೆದ ಬಂದಿದ್ದಾರೆ ಸಾಹೇಬ್ರು. ಅದು ಯಾವ್ದೋ ಕೋಸ್ ಕಂಪ್ನಿ ಶುರು ಮಾಡ್ತಾರೆ. ಗೊತ್ತು ನನಗೆ. ನೋಡ್ರೆ, ನೀವು ತಿಳ್ಕೊಂಡ್ರ ಹಾಗೆ ಆ ಗುಜರಾತ್ ಕೋಸ್ಕರೇ ಬೇರೆ, ನೀವು ಶುರು ಮಾಡ್ಬೇಕು ಅಂತ ಇದ್ರಲ್ಲ, ಈ ಕೋಸ್ಕರೇ ಬೇರೆ. ನಿಮ್ಮ ಜಮೀನಿನ ಮೈಸೂರು ಪಾಕ್ ತರ ಕಟ್ ಮಾಡಿ ಕೊಟ್ಬಿಟ್ರೆ ಇವ್ರು ನಿಮಗೆ ಕಟ್ಗಟ್ಲೆ ನೋಟ್ನ ಎತ್ತಿ 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 ಕೊಡ್ತಾರೆ. ನಾನ್ಯಾಕೆ ಇವ್ರಿಗೆ ಕೊಡ್ಲಿ? ಡೈರೆಕ್ಟ್ ಕಂಪನಿಗೆ ಮಾರ್ತೀನಿ. ಜಾಸ್ತಿ ಮಾತಾಡಬಾರ್ದು. ಮರ್ಯಾದೆಯಿಂದ ನಿನ್ನ ಜಾಗನ ನನಗೆ ಕೊಡ್ಬೇಕು, ನಾನ್ ಕೊಟ್ಟಷ್ಟು ನಾನು ನೀನ್ ಇಸ್ಕೋಬೇಕು. ಇಲ್ಲ ಅಂತಂದ್ರೆ ನಾನು ಮಾತಾಡಲ್ಲ, ನನ್ನ ಚಾಕು ಮಾತಾಡುತ್ತೆ. ನಾನು ಮಾತಾಡಲ್ಲ, ನನ್ನ ಗನ್ ಮಾತಾಡುತ್ತೆ. ಬಿಡಿ ಸರ್, ಇವ್ನಿಗೆ ಲಾಟಿನೇ ಸಾಕು. ಅಂದ್ರೆ ನೀವು ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ನೀನು ಬರೀ ಇನ್ಸ್ಪೆಕ್ಟರ್, ಆದ್ರೆ ನಾನು ದ ಗ್ರೇಟ್ ಅಂಡರ್ವರ್ಲ್ಡ್ ಡಾನ್ ವಿಠಲ್ ರಾಜ್. ಅಂಡರ್ವರ್ಲ್ಡ್ ಡಾನು ವಿಠಲ್ ರಾಜು ಪೇಪರ್ನಲ್ಲಿ ಓದಿದ್ವಲ್ಲ. ನೀವೇ ಮುಂಬೈ ಡಾನ್ ವಿಠಲ್ ರಾಜ್ ಅಂತ ನಂಗೆ ಗೊತ್ತಿರಲಿಲ್ಲ ಸರ್. ನಿಮ್ಮ ಹೋಮ್ ಮಿನಿಸ್ಟರ್ ಬಹಳ ಪರಿಚಯ ಅಂತಲ್ಲ. ನೀವೊಂದು ಮಾತು ಹೇಳಿದ್ರೆ ನಂಗೆ ಪ್ರಮೋಷನ್ ಆಗುತ್ತೆ ಸರ್. ಹೇಳ್ಕೊತೀರ ಆಮೇಲೆ ನಿಮ್ ಕೆಲಸ ಮಾಡ್ತಾರೆ ಬಿಡಿ ಸರ್. ಶಿಶುಪಾಲ್ ಸಾಹೇಬ್ರೆ, ಇವನನ್ನ ಹಿಡ್ಕೊಂಡು ಹೋಗ್ಲಿ ಅಂತ ನಿಮ್ಮನ್ನ ಕರ್ಕೊಂಡು ಬಂದ್ರೆ ಏನು ನೀವು ಅವನ ಹತ್ರನ ಹೊಲ್ಗಿಂಚ್ತಾ ಇದ್ದೀರಾ? ಪಾಂಡುರಂಗ, ನೀನ್ ಆಕ್ಚುಲಿ ಈ ಮನೆಗೆ ಯಜಮಾನ, ಅವರು ಮುಂಬೈಗೆ ಯಜಮಾನರು. ಅವರಿಂದ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಶಿಶುಪಾಲ ಸಾಹೇಬ್ರೆ, ಏನೋ ನೀವು ಬಂದು ಇವನನ್ನು ಹಿಡ್ಕೊಂಡು ಹೋಗ್ಲಿ ಅಂತ ನಿಮ್ಮ ಹತ್ರ ನಾನು ದುಃಖ ಅಂತ ತೊಡ್ಕೊಂಡ್ರೆ ಈಗ ಈ ತರ ಉಲ್ಟಾ ಹೊಡಿತಾರೆ. ಬಾಂಬೆ ಪೊಲೀಸಿಂದ ನಮಗೆ ಮೆಸೇಜ್ ಬರೋವರೆಗೂ ನಾವು ಇವ್ರನ್ನ ಏನು ಮಾಡೋಕ್ಕಾಗೋದಿಲ್ಲ. ಅಂದ್ರೆ ಈಗ ತಾವು ಇವನನ್ನ ಅರೆಸ್ಟ್ ಮಾಡಲ್ಲ? ಸಾಧ್ಯನೇ ಇಲ್ಲ. ಬೇಡ ಬಿಡ್ರಿ, ನಾನು ನೇರವಾಗಿ ಕಮಿಷನರ್ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ನನ್ನ ದುಃಖ ತೋಡ್ಬೇಕು. ಅಲ್ಲಿವರೆಗೂ ನೀನಿರ್ಬೇಕಲ್ಲ. ಏನ್ರಿ ತಾವು ಮಾತಾಡ್ತಾ ಇರೋದು? ಪಾಂಡ್ರಂಗ, ನೀನ್ ತೆಪ್ಪಗಿದ್ರೆ ಸರಿ, ಇಲ್ಲ ಅಂದ್ರೆ ಸಿಟಿಲ್ ನಡೆಯೋ ರಾಬರಿ, ಮರ್ಡ್ರು, ರೇಪ್ ಕೇಸ್ ಎಲ್ಲ ನಿನ್ ತಲೆ ಕಟ್ಟಿ ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯಾಗಿ ಮಾಡ್ಬಿಡ್ತೀನಿ. ಅದೇನ್ ಕಟ್ತೀರ ಕಟ್ಟಿ, ನಾನು ಕಮಿಷನರ್ ಹತ್ರ ಹೋಗ್ತೀನಿ. ಪಾಂಡುರಂಗ, ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಇದೇ ಗನ್ನಿಂದ ನಿನ್ನ ಶೂಟ್ ಮಾಡ್ಬಿಡ್ತೀನಿ. ದೇವರ ಕೊಟ್ಟಂಗೆ
ನನ್ನನ್ನ ಈ ಗಂಡುಗಲ್ಲಿನ ಕಟ್ಟ ಕಡೆ ಕೂತ್ಕೊಳಕ್ ಬಂದಿಲ್ಲ ಯಾರು ಯಾರು ಕಂಡಿದ್ ಕನ್ಸ ಏ, ಅಯ್ಯೋ ಶಿವನೇ ಕುಂತ ಜಾಗದಲ್ಲೇ ನಿಂತ ಜಾಗದಲ್ಲೇ ಎಲ್ಲರೂ ಕಾಣಿಸ್ಕೊಂತೀನಿ ಅಂದ್ರೆ ನೀವೆಲ್ಲರೂ ಎಷ್ಟು ಸುಖವಾಗಿ ಬೆಳೆದಿರ್ಬೇಕು ಅಂತ ನೀವೇ ಲೆಕ್ಕ ಹಾಕ್ಬೋದು. ಪಲ್ಲು ಏನ್ ಕನ್ಸ್ಕೊಂಡೆ? ಬೇಡಪ್ಪ ಈಗ ಕೆಟ್ಟ ಕನ್ಸ್ ಬಗ್ಗೆ ಮಾತಾಡೋದ್ ಬೇಡ ನೋಡಿ,